ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಮತ್ತು ಸರ್ಕಾರದ ಉದ್ಯೋಗದ ಒಂದು ಕನಸನ್ನು ಕಾಣ್ತಿರುವ ಎಲ್ಲ ನಮ್ಮ ಕರ್ನಾಟಕದ ಯುವ ಜನತೆಗೆ ಇವತ್ತೊಂದು ಸೂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಫ್ರೆಂಡ್ಸ್, ನೀವು ತುಂಬ ದಿನಗಳಿಂದ ಕಾಯ್ತಾ ಇದ್ದ ಬಿಗ್ ನೋಟಿಫಿಕೇಷನ್ ಅದು ಒಂದು ಅತಿ ಶೀಘ್ರದಲ್ಲಿಯೇ ಹೊರಬೀಳೋಕ್ಕೆ ರೆಡಿಯಾಗಿದೆ. ಆ ಒಂದು ನೋಟಿಫಿಕೇಷನ್ ಯಾವುದಂದ್ರೆ FDA SDA. ಅತಿ ಶೀಘ್ರದಲ್ಲಿಯೇ ಈ ಒಂದು FDA ಮತ್ತು SDA ನೇಮಕಾತಿ ಫಿಕ್ಸ್ ಆಗಿದೆ. ಓಕೆ, ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟು 5600ಕ್ಕೂ ಅಧಿಕ ಒಂದು FDA SDA ಹುದ್ದೆಗಳ ನೇಮಕಾತಿಗೆ ಈಗ ಅಧಿಕೃತವಾಗಿ ಅನುಮತಿ ಸಿಕ್ಕಿದೆ. ಈ ಬಾರಿ ಪರೀಕ್ಷೆಯನ್ನು ಯಾರು ನಡೆಸಲಿದ್ದಾರೆ, ಯಾವ ಒಂದು ಹುದ್ದೆಗೆ ಅಂದರೆ ಎಷ್ಟೆಷ್ಟು, ಈಗ ನಿಮಗೆ ಇಲ್ಲಿ ಸಿಗುತ್ತೆ ನೋಡಲಿಕ್ಕೆ FDA ಎಷ್ಟು, SDA ಎಷ್ಟು, ಈ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಫ್ರೆಂಡ್ಸ್, ಈ ಬಾರಿಯ ಒಂದು ನೇಮಕಾತಿ ನಿಜಕ್ಕೂ ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ಯಾಕೆಂದರೆ 5600 ಇಷ್ಟು ಹುದ್ದೆಗಳಂದರೆ ಏನಪ್ಪ ಜೋಕಲ್ಲ. ಯಾಕೆಂದರೆ ಪ್ರತಿ ಸಲ ನಾನು ನೋಡ್ತೀನಿ KPSCಯಿಂದಾಗಲಿ ಅಥವಾ KEAಯಿಂದಾಗಲಿ ಮ್ಯಾಕ್ಸಿಮಮ್ ಅಂದರೆ FDA 1000, SDA 1000 ಮ್ಯಾಕ್ಸಿಮಮ್ ಅಂದರೆ ಟೋಟಲ್ ಒಂದು 2000ಗೆ ಇವು FDA SDA ಕಲ್ತಿದ್ರು. ಬಟ್ ಈ ಒಂದು ಟೈಮಲ್ಲೇ FDA ಅಂದರೆ ಪ್ರಥಮ ದರ್ಜೆ ಸಹಾಯಕರು 3000, SDA ದ್ವಿತೀಯ ದರ್ಜೆ ಸಹಾಯಕರು 2600. ಇಷ್ಟು ದೊಡ್ಡ ಮಟ್ಟದ ಹುದ್ದೆಗಳು ಒಂದೇ ಬಾರಿಗೆ ನೋಟಿಫಿಕೇಷನ್ ಆಗ್ತಾ ಇರೋದು ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸಿಕ್ಕಿರುವ ಒಂದು ಸುವರ್ಣಾವಕಾಶ. ಸೊ ಫ್ರೆಂಡ್ಸ್, ಈಗ ಎಲ್ಲರ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಪ್ರಶ್ನೆ ಏನಂದರೆ, ಈ ಪರೀಕ್ಷೆಯನ್ನು ಯಾರು ನಡೆಸ್ತಾರೆ? ಈ ಬಾರಿಯ ಬೃಹತ್ ನೇಮಕಾತಿಯ ಜವಾಬ್ದಾರಿಯನ್ನು ಯಾರು ವಹಿಸಿಕೊಳ್ಳಲಿದ್ದಾರೆ? ಅದು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA. ಸೊ ಈ ಒಂದು ನೇಮಕಾತಿ ಪ್ರಾಧಿಕಾರ ಫಿಕ್ಸ್ ಆಗಿದೆ. ಸೊ ಈ KEAಯಿಂದಲೇ ಈ ಪರೀಕ್ಷೆಗಳು ನಡೆಯಲಿದ್ದು ಪಾರದರ್ಶಕವಾಗಿ ಮತ್ತು ಅತಿ ಶೀಘ್ರದಲ್ಲಿಯೇ ಮುಗಿಯುವ ಒಂದು ಎಲ್ಲ ಟೋಟಲ್ ಪ್ರಕ್ರಿಯೆ ಮುಗಿಯುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಈಗಿನಿಂದಲೇ ಈ ಒಂದು KEA ಸಿಲೆಬಸ್ ಪ್ರಕಾರ ಮತ್ತು ಪರೀಕ್ಷಾ ವಿಧಾನಕ್ಕೆ ಒಂದು ತಕ್ಕಂತೆ ಈಗಿನಿಂದಲೇ ಪ್ರಿಪ್ರೇಷನ್ ಶುರು ಮಾಡಿಕೊಳ್ಳಿ. ಓಕೆ, ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ವಿದ್ಯಾರ್ಥಿ ಏನು ಬೇಕು? ಯಾವುದೇ ಪದವಿ, ಜಸ್ಟ್ ಡಿಗ್ರಿ ಬೇಕು. ಓಕೆ, BA ಇಂದ MBBS ವರೆಗೆ, BTech ಯಾವುದೇ BA, BCom, BSc, ಆಮೇಲೆ BCA, BBA, ಓಕೆ, ಆಮೇಲೆ BCom ಯಾವುದೇ ಒಂದು ಪದವಿ ಆಗಿದ್ದರೆ ನೀವು FDA ಕಟ್ಬೋದು. ಆಮೇಲೆ SDAಗೆ PUC ಮತ್ತು ತತ್ಸಮಾನ ವಿದ್ಯಾರ್ಹತೆ. ತತ್ಸಮಾನ ಅಂದರೆ ಡಿಪ್ಲೊಮಾ, 3 years ಡಿಪ್ಲೊಮಾ, ಇದು ಕೂಡ ನಡೆಯುತ್ತಾ. ಓಕೆ, ಸೊ ಇದಿಷ್ಟು ಒಂದು ನಮಗೆ ಬಂದಂಥ ಒಂದು ಮಾಹಿತಿಯು. ಬಟ್ ಎಲ್ಲರ ಒಂದು ಮನಸ್ಸಿನಲ್ಲಿ ಇರೋದೇನು, ಪರೀಕ್ಷೆ ವಿಧಾನ ಏನಿರುತ್ತೆ, ಪಠ್ಯಕ್ರಮ ಏನಿರುತ್ತೆ. ಓಕೆ, ಇಲ್ಲ ಸರ್ ನಮಗೆ KPSCಯಿಂದ ಆಗಿದ್ರೆ ಮೊದಲನೇ ಪೇಪರ್ GK ಇರುತ್ತಿತ್ತು, ಎರಡನೇ ಪೇಪರ ಜನರಲ್ ಕನ್ನಡ ಇರ್ತಿತ್ತು ಅಥವಾ ಜನರಲ್ ಇಂಗ್ಲೀಷ್ ಇರ್ತಿತ್ತು ಮತ್ತು ವಿದೌಟ್ ಎನಿ ನೆಗೆಟಿವ್ ಮಾರ್ಕಿಂಗ್. ಬಟ್ ಈ ಒಂದು ಎಕ್ಸಾಮಲ್ಲಿ ಈ ಒಂದು FDA SDAಗೆ ಏನು ಸಿಲೆಬಸ್ ಇರುತ್ತೆ? ಸೊ ಆ್ಯಸ್ ಯೂಸ್ವಲ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ, ಸೊ ಇದೇನೊಂದು KPSCಯಿಂದ ಗ್ರೂಪ್ C ಆಗಲಿ ಅಥವಾ ಈ ಒಂದು PDO ಅಲ್ಲ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಗಲಿ, ಈ ಒಂದು ಎಲ್ಲ ಹುದ್ದೆಗಳಿಗೆ ಈ ಒಂದು ಗ್ರೂಪ್ C ಸಿಲೆಬಸ್ ಅದ. ಗ್ರೂಪ್ C ಸಿಲೆಬಸ್ ಏನಿದೆಯಪ್ಪ ಗ್ರೂಪ್ C ಸಿಲೆಬಸ್ಸು? ಸೊ ಗ್ರೂಪ್ C ಸಿಲೆಬಸ್ಸು ಮೊದಲನೇದ್ದು GK ಪೇಪರ್ 1, ಆಮೇಲೆ ಪೇಪರ್ 2 ಯಾವುದು? ಕಮ್ಯುನಿಕೇಷನ್ ಪೇಪರ್, ಇದು ಪೇಪರ್ 2. ಸೊ ಇದರಲ್ಲಿ ಏನಿರುತ್ತೆ? ಇಂಗ್ಲೀಷ್,
ಕನ್ನಡ, ಓಕೆ. ಆಮೇಲೆ ಕಂಪ್ಯೂಟರ್ ನಾಲೆಜ್, ಇಷ್ಟಿಷ್ಟು ಏನಪ್ಪ ಈ ಸೆಕ್ಷನ್ಗಳು ಇರ್ತಾವೆ. ಸೊ ಇದರಲ್ಲಿ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೇಮ್ ಕೆ ಎ ಥ್ರೂ ಆದರೆ ಇದೇ ಸಿಲೆಬಸ್ ಇರುತ್ತೆ, ಇದನ್ನೇ ಫಾಲೋ ಮಾಡಿ. ಸೊ ಈಗಿನಿಂದಲೇ ನಿಮ್ಮ ಒಂದು ಜಿ ಕೆ ಜೊತೆಗೆ ಕಮ್ಯುನಿಕೇಷನ್ ಪೇಪರ್ ಕೂಡ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ. ಯಾಕೆಂದರೆ ಮ್ಯಾಕ್ಸಿಮಮ್ ಎಲ್ಲರೂ ಫೇಲ್ ಹೋಗೋದೇ ಈ ಸೆಕೆಂಡ್ ಪೇಪರ್, ದಟ್ ಈಸ್ ಒಂದು ಸಂವಹನ ಪತ್ರಿಕೆ ಅಂತ ಏನಂತೀವಲ್ಲ, ಸೊ ಈ ಒಂದು ಪತ್ರಿಕೆ. ಓಕೆ, ಸೊ ಇದಿಷ್ಟು ಈ ಒಂದು 3,000 ಎಫ್ ಡಿ ಎ ಹುದ್ದೆಗಳಾಗಲಿ ಮತ್ತು 2,600 ಹುದ್ದೆಗಳ ಒಂದು ಏನಪ್ಪ ಡಿಟೇಲ್ ಆದಂಥ ಒಂದು ಮಾಹಿತಿ ಇತ್ತು. ಸೊ ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಈ ಒಂದು ಹುದ್ದೆಗಳ ಭರ್ತಿಗೆ ಆಲ್ರೆಡಿ ಅನುಮತಿ ದೊರೆತಿದೆ. ಅನುಮತಿ ಏನು ಪೆಂಡಿಂಗ್ ಇಲ್ಲ, ಅನುಮತಿ ಆಗೈತೆಲ್ಲ. ಜಸ್ಟ್ ಇನ್ನು ಏನಪ್ಪ ಅಧಿಸೂಚನೆ ಒಂದು ಬಾಕಿ ಅದ. ಈ ಒಂದು ಕೆ ಎ ಜೊತೆಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ಇವರು ಕೂಡ ಐ ಹೋಪ್ ನನಗನ್ಸುತ್ತೆ ಈ ಒಂದು ಆಗಸ್ಟಲ್ಲಿ ಈ ಎಫ್ ಡಿ ಎ SDA ಹುದ್ದೆಗೆ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಅದ. ಸೊ ಫ್ರೆಂಡ್ಸ್, ಈ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ತಕ್ಷಣ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಗೌರ್ಮೆಂಟ್ ಜಾಬ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರಾ ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನೇಮಕಾತಿಯ ಅಧಿಕೃತ ನೋಟಿಫಿಕೇಷನ್ ಮತ್ತು ಸಿಲೆಬಸ್ ಬಂದ ತಕ್ಷಣ ಮತ್ತೊಂದು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ತಯಾರಿ ಹೇಗೆ ನಡೀತಾ ಇದೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಧನ್ಯವಾದಗಳು.